ನೋಡಿ, ಅವರು ಮಹಾನ್ ನಾಯಕಿ. ದೇಶದಲ್ಲಿ ಅಂಥ ನಾಯಕಿ ಇನ್ನೂ ಉದ್ಭವ ಆಗಿಲ್ಲ, ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಬಗ್ಗೆ ನಾನು ಮಾತಾಡೋ ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮದೊಂದು ಸಣ್ಣ ಪಕ್ಷದಲ್ಲಿ ಹೌದಪ್ಪ ಕಾಯ್ತಾ ಇದ್ದೇವೆ, ಏನಾದ್ರು ಒಂದು ಅವಕಾಶ ಸಿಗುತ್ತಾ ಅಂತೇಳಿ. ಸಿಕ್ಕಿದಾಗ ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದೇನೆ, ಭಾಗ್ಯಲಕ್ಷ್ಮಿ ಯೋಜನೆ ತಂದಿದ್ದೇನೆ, ಸಾರಾಯಿ ನಿಷೇಧ ಮಾಡಿದ್ದೇನೆ, ಲಾಟ್ರಿ ನಿಷೇಧ ಮಾಡಿದ್ದೇನೆ. ದುಡ್ಡು ಹೊಡೆಯೋ ಕೆಲಸ ಮಾಡಿಲ್ಲ, ರಾಜ್ಯದ ತೆರಿಗೆ ಸಂಪತ್ತನ್ನು ಲೂಟಿ ಮಾಡೋ ಕೆಲಸ ಮಾಡಿಲ್ಲ, ಗೌರವಯುತ ನಡ್ಕೊಂಡಿದ್ದೇನೆ. ಅವರೆಲ್ಲ ದೊಡ್ಡ ಪಕ್ಷದ ದೊಡ್ಡ ಮಹಾನ್ ನಾಯಕಿರೋರು. ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ನನ್ನ ಒಂದು ಗ್ರೇಡ್ನ ಮೇಲೆ ಎತ್ಕೋಬೇಕಾ? ನನಗೆ ಜನ ಕೊಟ್ಟಿರೋದೇ ಸಾಕು, ಇಲ್ಲೇ ಇರ್ತೀನಿ ನಾನು. ಸರ್, ಮಂಡ್ಯದಲ್ಲಿ ವಿಜಯನಗರ ಅವರ ಬಂಡಾಯ ಎಷ್ಟು ಮಟ್ಟಿಗೆ ನೆಗೆಟಿವ್ ಆಗುತ್ತೆ ಅಂತ ನೋಡೋಣ, ಮುಂದೆ ಯಾವ ಥರ ಅದು ಬದಲಾವಣೆ ಆಗುತ್ತೆ, ಏನು ಟರ್ನಿಂಗ್ ಇದು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ನೋಡೋಣ. ನೋಡಿ, ಅವರು ಮಹಾನ್ ನಾಯಕಿ. ದೇಶದಲ್ಲಿ ಅಂಥ ನಾಯಕಿ ಇನ್ನೂ ಉದ್ಭವ ಆಗಿಲ್ಲ, ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಬಗ್ಗೆ ನಾನು ಮಾತಾಡೋ ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮದೊಂದು ಸಣ್ಣ ಪಕ್ಷದಲ್ಲಿ ಹೌದಪ್ಪ ಕಾಯ್ತಾ ಇದ್ದೇವೆ, ಏನಾದ್ರು ಒಂದು ಅವಕಾಶ ಸಿಗುತ್ತಾ ಅಂತೇಳಿ. ಸಿಕ್ಕಿದಾಗ ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದೇನೆ, ಭಾಗ್ಯಲಕ್ಷ್ಮಿ ಯೋಜನೆ ತಂದಿದ್ದೇನೆ, ಸಾರಾಯಿ ನಿಷೇಧ ಮಾಡಿದ್ದೇನೆ, ಲಾಟ್ರಿ ನಿಷೇಧ ಮಾಡಿದ್ದೇನೆ. ದುಡ್ಡು ಹೊಡೆಯೋ ಕೆಲಸ ಮಾಡಿಲ್ಲ, ರಾಜ್ಯದ ತೆರಿಗೆ ಸಂಪತ್ತನ್ನು ಲೂಟಿ ಮಾಡೋ ಕೆಲಸ ಮಾಡಿಲ್ಲ, ಗೌರವಯುತ ನಡ್ಕೊಂಡಿದ್ದೇನೆ. ಅವರೆಲ್ಲ ದೊಡ್ಡ ಪಕ್ಷದ ದೊಡ್ಡ ಮಹಾನ್ ನಾಯಕಿರೋರು. ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ನನ್ನ ಒಂದು ಗ್ರೇಡ್ನ ಮೇಲೆ ಎತ್ಕೋಬೇಕಾ? ನನಗೆ ಜನ ಕೊಟ್ಟಿರೋದೇ ಸಾಕು, ಇಲ್ಲೇ ಇರ್ತೀನಿ ನಾನು. ಸರ್, ಮಂಡ್ಯದಲ್ಲಿ ವಿಜಯನಗರ ಅವರ ಬಂಡಾಯ ಎಷ್ಟು ಮಟ್ಟಿಗೆ ನೆಗೆಟಿವ್ ಆಗುತ್ತೆ ಅಂತ ನೋಡೋಣ, ಮುಂದೆ ಯಾವ ಥರ ಅದು ಬದಲಾವಣೆ ಆಗುತ್ತೆ, ಏನು ಟರ್ನಿಂಗ್ ಇದು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ನೋಡೋಣ. ನೋಡಿ, ಅವರು ಮಹಾನ್ ನಾಯಕಿ. ದೇಶದಲ್ಲಿ ಅಂಥ ನಾಯಕಿ ಇನ್ನೂ ಉದ್ಭವ ಆಗಿಲ್ಲ, ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಬಗ್ಗೆ ನಾನು ಮಾತಾಡೋ ಮಟ್ಟಕ್ಕೆ ಬೆಳೆದಿಲ್ಲ. ನಮ್ಮದೊಂದು ಸಣ್ಣ ಪಕ್ಷದಲ್ಲಿ ಹೌದಪ್ಪ ಕಾಯ್ತಾ ಇದ್ದೇವೆ, ಏನಾದ್ರು ಒಂದು ಅವಕಾಶ ಸಿಗುತ್ತಾ ಅಂತೇಳಿ. ಸಿಕ್ಕಿದಾಗ ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದೇನೆ, ಭಾಗ್ಯಲಕ್ಷ್ಮಿ ಯೋಜನೆ ತಂದಿದ್ದೇನೆ, ಸಾರಾಯಿ ನಿಷೇಧ ಮಾಡಿದ್ದೇನೆ, ಲಾಟ್ರಿ ನಿಷೇಧ ಮಾಡಿದ್ದೇನೆ. ದುಡ್ಡು ಹೊಡೆಯೋ ಕೆಲಸ ಮಾಡಿಲ್ಲ, ರಾಜ್ಯದ ತೆರಿಗೆ ಸಂಪತ್ತನ್ನು ಲೂಟಿ ಮಾಡೋ ಕೆಲಸ ಮಾಡಿಲ್ಲ, ಗೌರವಯುತ ನಡ್ಕೊಂಡಿದ್ದೇನೆ. ಅವರೆಲ್ಲ ದೊಡ್ಡ ಪಕ್ಷದ ದೊಡ್ಡ ಮಹಾನ್ ನಾಯಕಿರೋರು. ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ನನ್ನ ಒಂದು ಗ್ರೇಡ್ನ ಮೇಲೆ ಎತ್ಕೋಬೇಕಾ? ನನಗೆ ಜನ ಕೊಟ್ಟಿರೋದೇ ಸಾಕು, ಇಲ್ಲೇ ಇರ್ತೀನಿ ನಾನು. ಸರ್, ಮಂಡ್ಯದಲ್ಲಿ ವಿಜಯನಗರ ಅವರ ಬಂಡಾಯ ಎಷ್ಟು ಮಟ್ಟಿಗೆ ನೆಗೆಟಿವ್ ಆಗುತ್ತೆ ಅಂತ ನೋಡೋಣ, ಮುಂದೆ ಯಾವ ಥರ ಅದು ಬದಲಾವಣೆ ಆಗುತ್ತೆ, ಏನು ಟರ್ನಿಂಗ್ ಇದು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ನೋಡೋಣ.